ಹಲೋ ಎವ್ರಿವನ್, ಸ್ಕ್ರೋಲ್ ಮಾಡಬೇಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹೆಂಗೆ ಮಾಡ್ತೀನಿ ಅಂತ ಒಂದು ಸಲ ನೋಡಿ, ನನ್ನ ಸ್ಟೈಲಲ್ಲಿ ಯಾವ ಥರ ಮಾಡಿದ್ದೀನಿ ಅಂತ. ಹಾಗೇನಾದ್ರು ನಿಮಗೆ ಗೊತ್ತಿದ್ದರೆ ಪರವಾಗಿಲ್ಲ, ಗೊತ್ತಿಲ್ಲ ಅಂದರೆ ನೋಡಿ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ಟ್ರೈ ಮಾಡಿ. ಅಥವಾ ನಾನು ಯಾವ ಥರ ಮಾಡಿದ್ದೀನಿ, ನೀವು ಯಾವ ಥರ ಮಾಡಿದ್ದೀರಾ, ಇದನ್ನು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ಬೋದು. ದಾಲ್ ಸೋರೆಕಾಯಿಂದು ಮೊಸರು ಸಾಂಬಾರು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಹೇಳ್ತಾರೆ. ನಾನು ಅದನ್ನು ಕಟ್ ಮಾಡಿ ಮೆಣಸಿನ್ಕಾಯಿ ಜೊತೆ ಬೇಯಿಸ್ಕೊತಿದ್ದೀನಿ. ಬೇಯಿಸಿದ್ದೆಲ್ಲ ಆದಮೇಲೆ ಈ ಕಡೆ ಜಾರಲ್ಲಿ ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಮತ್ತು ಧನಿಯಾ ಪೌಡರು ಇದೆಲ್ಲ ಸೇರಿಸ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಮಾಡ್ಕೊಬನ್ನಿ. ಇದು ಬೇಯಿಸಿರೋ ಮೆಣಸಿನ್ಕಾಯಿ ಇದೆಯಲ್ಲ, ಅದನ್ನು ಆ್ಯಡ್ ಮಾಡಿದ್ದೀನಿ. ಆಮೇಲೆ ರುಬ್ಬಿದ್ದಾಯಿತು. ಆಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿದ ಮೇಲೆ ಮಾಮೂಲಿ ಸಾಸಿವೆ, ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ನೀವು ಎಲ್ಲರೂ ಮಾಡ್ತಾರೆ, ನಾನು ಯಾವ ಥರ ಮಾಡ್ತೀನಿ ಅಂತ ಒಂದು ಸಲ ನೋಡಿ. ಡಿಫ್ರೆಂಟ್ ಇದ್ದರೆ ಮಾಡಿ ಟ್ರೈ ಮಾಡಿ. ನಿಮ್ಮ ಥರನೇ ಇದ್ದರೆ ಒಂದು ಲೈಕ್ ಕೊಡಿ. ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ ಲೈಕ್ ಕೊಡಿ. ಆನಿಯನ್ ಎಲ್ಲ ಹಾಕಿ ಫ್ರೈ ಮಾಡಿ ಅಷ್ಟೇ. ಆಮೇಲೆ ಕಡಲೆಬೇಳೆ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. ಅದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತ. ಇಷ್ಟ ಇಲ್ಲಾಂದರೆ ಬೇಡ. ಆಮೇಲೆ ಬೇಯಿಸಿರೋ ಸೋರೆಕಾಯಿ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಬೇಕಂದರೆ ಅದರಲ್ಲಿರೋ ನೀರಿನ ಅಂಶ ತೆಗಿಬೋದು ನೀವು, ನಾನು ತೆಗೆದಿಲ್ಲ. ಆಮೇಲೆ ಸ್ವಲ್ಪ ಅರಶಿನ ಹಾಕಿ ಫ್ರೈ ಮಾಡ್ತಿದ್ದೀನಿ. ಫ್ರೈ ಎಲ್ಲ ಆದಮೇಲೆ ಅದು ನಾವು ಏನು ರುಬ್ಬಿಟ್ಟಿರ್ತೀವಲ್ಲ, ಅದನ್ನು ಇದರಲ್ಲಿ ನಾನು ಸೇರಿಸ್ಕೊತಿದ್ದೀನಿ. ಸೇರಿಸಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಎಲ್ಲ ನೀವು ಸ್ವಲ್ಪ ಹುರ್ಕೊಂಡು, ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳಿ. ಕುದಿಸಿದ್ರೆ ನಿಮ್ಮದು ಅದು ರೆಡಿಯಾಗುತ್ತೆ. ರೆಡಿ ಆದಮೇಲೆ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದಮೇಲೆ ಅದಕ್ಕೆ ನೀವು ಸ್ವಲ್ಪ, ಈಗ ನಾನು ಜಾಸ್ತಿ ಇದೆ ಅದು, ಹಂಗಾಗಿ ಸ್ವಲ್ಪ ಎತ್ತಿಟ್ಕೊತಿದ್ದೀನಿ. ನಂಗೆ ಅಷ್ಟಕ್ಕೆಲ್ಲ ಇವಾಗ ರೆಡಿ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಎಷ್ಟು ಬೇಕಷ್ಟಕ್ಕೆ ಮೊಸರು ಹಾಕ್ಕೊಂಡು, ಹಸಿ ಈರುಳ್ಳಿ ಬರುತ್ತಲ್ಲ ಅದನ್ನು ಹಂಗೆ ಹಾಕ್ಕೊಂಡು, ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿ, ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಟೇಸ್ಟ್ ಸರಿ ಇದೆಯಿಲ್ವಾ ಅಂತ ನೋಡಿ ನೀವು ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ ಒಂದು ಮುದ್ದೆ ಜೊತೆಗೆ ಸೂಪರ್ ಆದಂಥ ಹಸಿಯಾಳೆ ಅಂತಿರೋ, ಮೆಣಸಾಳೆ ಅಂತಿರೋ, ಮೊಸರು ಸಾಂಬಾರು ಅಂತಿರೋ, ಏನಂತಿರೋ ಅದು ನಿಮಗೆ ನಿಮ್ಮ ಕಡೆ ಏನಂತಿರೋ ಅದು ನಿಮಗೆ ಗೊತ್ತಿರುತ್ತಲ್ವಾ. ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೇ ತಿನ್ಬೇಕು ಅನಿಸುತ್ತೆ, ಹಂಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗೋಂಥ ಸಾಂಬಾರು ಟ್ರೈ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.